ಶುಭ ದಿನವಾಗಿ ಸೇರಿಕೊಂಡಿದ್ದೀವಿ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನನ್ನ ಜೀವನದಲ್ಲಿ ಬೆನ್ನೆಲುಬಾಗಿ ಸಹಾಯಕರಾಗಿ ನಿಂತಹ ಕೆಲವು ವ್ಯಕ್ತಿಗಳನ್ನ ನಾನು ವೇದಿಕೆ ಮೇಲೆ ಮಾಡಿಕೊಂಡಿದ್ದೀನಿ. ಅದರಲ್ಲಿ ಅಲೆ ಇಂಟರ್ನ್ಯಾಷನಲ್ ಸಂಸ್ಥೆ ಅಂತ ನಮ್ಮ ನಾಗರಾಜ್ ಬೈರಿ ಸರ್ ಅವರನ್ನ ನಾನು ಸ್ವಾಗತ ಕೊಡ್ತೀನಿ. ಸೊ ಇವತ್ತು ಏನಾದರೂ ನಾನು ಅಲಯನ್ಸಲ್ಲಿ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಮುಖ್ಯವಾಗಿ ಪ್ರಪ್ರಥಮ ಸ್ಥಾನ ಪಡ್ಕೊಂಡಿರೋದಕ್ಕೆ ಬಹುಶಃ ಕಾರಣ ನನಗೆ ಮಾರ್ಗದರ್ಶನ ಕೊಡೋದಂತಹ ಹಂಗೆಲ್ಲ ಮಾಡಬಾರ್ದು. ಹಾಗೆ ಸದಾ ನನಗೆ ಬೆಂಬಲವಾಗಿ ಸಹಕಾರ ಕೊಡ್ತಾ ಇರುವಂತಹ ನಮ್ಮ ಮುನಿಯಪ್ಪ ಸರ್, ಆಲ್ವೇಸ್ ನಾನು ಹುಡುಗರ ಸೊಸೆ ಅಂತ ಎಲ್ಲ ನನಗೆ ತುಂಬ ಯಾವತ್ತೂ ಅಭಿಮಾನ ಇಟ್ಕೊಂಡಿದ್ದಾರೆ. ಯಾವತ್ತೂ ನನ್ನ ಕರಿಬೇಕಾದ್ರೆ ಸತ್ಯಮ್ಮ ಅಂತ ನನಗೆ ಪ್ರೀತಿಯಿಂದ ನನಗೆ ನಿಲ್ಲಿಸಿರೋದೇ ನಮ್ಮ ಗುರುಗಳಾದಂತಹ ಚೇತನ್ ಸರ್ ಅವರೇ. ಹೇಗಂದ್ರೆ ನಮ್ಮ ಚೇತನ್ ಸರ್ ಎಲ್ಲವೂ ಕೂಡ ಮದುವೆ ಆಗಿದ್ದಾರೆ. ನಾನು ಅವರ ಒಂದು ಆ್ಯಂಗಾರ್ಡ್ ಸಂಸ್ಥೆಯಲ್ಲಿ ನಾನು ವಿದ್ಯಾರ್ಥಿನಿಯಾಗಿದ್ದಾಗ ಅವರಿಂದ ಸಾಕಷ್ಟು ವಿಚಾರಗಳನ್ನ ಕಲ್ತ್ಕೊಂಡೆ. ಯಾಕಂದ್ರೆ ಅವರು ಮೊದಲೇ ವ್ಯಕ್ತಿತ್ವ ವಿಕಸನದ ಒಂದು ಹಾದಿಯಲ್ಲಿ ಅವರು ಎಲ್ಲರನ್ನೂ ತಯಾರು ಮಾಡುವಂತಹ ಒಂದು ದೃಢ ಸಂಕಲ್ಪನ ಹೊಂದಿದ್ದಂಥದ್ದು. ಅಲ್ಲಿ ನಾನು ಲೈಫ್ ಸ್ಕಿಲ್ ಇರ್ಬೋದು, ಸ್ಟಡಿ ಸ್ಕಿಲ್ ಇರ್ಬೋದು, ಜೀವನದಲ್ಲಿ ಒಬ್ಬ ನಾಯಕ ಅವ್ರಿಗೆಲ್ಲ ಏನೆಲ್ಲ ಇರಬೇಕು ಅನ್ನೋ ಒಂದು ಗೋಲ್ಸ್ ಇದೆ. ಆ್ಯಂಡ್ ಹೇಗೆ ನಾವು ತಗೊಂಡಿರೋ ಕೆಲಸ ನಾವು ಮುಗಿಬೇಕು ಅನ್ನೋದು, ಹಾಗೆ ಸಂಸಾರದಲ್ಲಿ ಹೇಗೆ ನಾವು ಹೊಂದಾಣಿಕೆಯಿಂದ ಇರಬೇಕು, ತಂದೆ ತಾಯಿಯಾಗಿ ನಮ್ಮ ಪಾತ್ರ ಇದೆ, ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು ಅಂತ ಹೇಳೋದಕ್ಕೆ ಪದಗಳೇ ಇಲ್ಲ. ತುಂಬ ಮಾತಾಡ್ತಾ ಇದ್ದಾರೆ, ನಾನು ಟೈಮ್ ತೊಗೊಂಡ್ಬರ್ತಾ ಇದ್ದೆ. ಅವ್ರಿಗೆ ಇವತ್ತು ಮಾತಾಡೋದಕ್ಕೆ ಕೊಡೋಣ. ಇವತ್ತು ಏನಾದರೂ ನಾನು ಬುಕ್ಕು ಇವತ್ತು ಒಂದು ಪುಸ್ತಕನ ನನ್ನ ಕೈಗೆ ಬರ್ಸಿದ್ರು. ಆ ಪುಸ್ತಕ ಹೇಗೆ ಅಂತಂದ್ರೆ ಅವರು ಜ್ಞಾನವನ್ನ ಎಲ್ಲ ಧಾರೆ ಎಳೆದು ನಾನು ಜಸ್ಟ್ ಅದನ್ನ ಬರವಣಿಗೆ ಮಾಡಿದೆ. ಸರ್, ಥ್ಯಾಂಕ್ ಯು ಸರ್. ಇವತ್ತು ನಿಮ್ಮ ಎಲ್ಲ ಜ್ಞಾನ ಧಾರೆಯಿಂದ ನಮಗೆ ನಮ್ಮಂತವರು ಕೂಡ ಒಬ್ಬ ಹೌಸ್ ವೈಫ್ ಕೂಡ ಒಂದು ಏನಾದರೂ ಅಚೀವ್ ಮಾಡಬೇಕು ಅಂತ ಒಂದು ನಮಗೆ ಹೇಳಿಕೊಟ್ಟಂತಹ ನಿಮ್ಮ ಆ ಪ್ರೇರಣೆ ನಾನು ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಸತ್ರು ನಾನು ಆರಾಮಾಗಿ ಹೌಸ್ ವೈಫು ಲೈಫ್ ಎಂಜಾಯ್ ಮಾಡಿಕೊಂಡು ಇಷ್ಟೇ ಬರಕು ಅಂತ ಅಂದ್ಕೊಂಡಿದ್ದೆ. ಆದರೆ ಇವತ್ತು ಮನೆಯಲ್ಲಿ ಕೇವಲ ಆನ್ಲೈನ್ ಕ್ಲಾಸಲ್ಲಿ 1 ಅವರ್ಗೆ 3,000 ರೂಪಾಯಿ ತಗೊಳ್ತೀನಿ ಅಂದರೆ ಬಿಕಾಸ್ ಆಫ್ ನಮ್ಮ ಚೇತನ್ ಸರ್. ಹೇಗೆ ಅಂತಂದ್ರೆ ಇವತ್ತು ಆಲ್ ಏಜಸ್ಗೆ ನಾನು ಕ್ಲಾಸಸ್ನ ತಗೊಳ್ಬೋದು. ಓಲ್ಡ್ ಏಜ್ ಇಂದ ಹಿಡಿದು ಮಕ್ಕಳಿಂದ ಹಿಡಿದು ವಿದ್ಯಾರ್ಥಿಗಳಿಂದ ಹಿಡಿದು ಯುವಕರಿಂದ ಹಿಡಿದು ತಂದೆ ತಾಯಿಗಳಿಗೆ ಪ್ರತಿಯೊಬ್ಬರಿಗೂ ಆರಾಮಾಗಿ ಈಸಿಯಾಗಿ ಕ್ಲಾಸ್ ತಗೊಳ್ಳುವಷ್ಟು ಒಂದು ಜ್ಞಾನವನ್ನ ನನಗೆ ಕೊಟ್ಟಂತಹ ನನ್ನ ಪೂಜ್ಯರಾದ ಚೇತನ್ ಸರ್ ಅವರಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕ ನಮನಗಳನ್ನ ಹೇಳ್ತಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಮಗೆ ಸ್ವಾಗತನ ಕೊಡ್ತೀನಿ. ಇವತ್ತು ನೀವೆಲ್ಲ ಗೊತ್ತಾಗುತ್ತೆ ನಿಮಗೆ ಅವ್ರ ಮಾತುಗಳಲ್ಲಿ ಬುದ್ಧನಾಗಿ ಅವ್ರನ್ನ ನೋಡ್ಬೋದು, ರಾಮನಾಗಿ ನೋಡ್ಬೋದು, ಡಾಕ್ಟರ್ ರಾಜ್ಕುಮಾರ್ ಆಗಿ ಕೂಡ ನೋಡ್ಬೋದು, ಒಬ್ಬ ತಂದೆ ಕೂಡ ನೋಡ್ಬೋದು. ತುಂಬ ಸಾಕಷ್ಟು ಹೇಗಾದ್ರೂ ಅವರನ್ನ ಶಿಸ್ತನ್ನು ನೋಡ್ಬೋದು. ಅವ್ರ ಗಲಾಟೆ ಅಂದ್ರೆ ಆಗಲ್ಲ. ನಮ್ಮ ಆ್ಯಂಕರ್ಡ್ ಸಂಸ್ಥೆಯ ವಿದ್ಯಾರ್ಥಿಗಳಾದಂತಹ ನಮ್ಮ ಕಿಶನ್ ಅಂಡ್ ದೀಪಾ ಕೂಡ ಇವತ್ತು ನಮ್ಮ ಜೊತೆ ಬಂದಿದ್ದಾರೆ. ಚೇತನ್ ಸರ್ ಅಂದ್ರೆ ನಾವೆಲ್ಲ ಎಲ್ಲ ಕಡೆ ಕಾರ್ಯಕ್ರಮಕ್ಕೆ ಯಾವಾಗಲೂ ಹೋಗ್ಬಿಡ್ತೀವಿ. ಯಾಕಂದ್ರೆ ಅವ್ರದ್ದು ಆ ಪವರ್ ಆಕರ್ಷಣೆ ಅನ್ನೋದು ಅಷ್ಟಿದೆ. ಸರ್, ಇವತ್ತು ನಾನು ಒಂದು ಪುಸ್ತಕವನ್ನ ಬರೆಯುವಷ್ಟು ಮಟ್ಟಿಗೆ ನನ್ನಲ್ಲಿ ಜ್ಞಾನವನ್ನ ತುಂಬಿದಂತಹ ನಿಮ್ಮನ್ನ ನಾನು ಯಾವತ್ತು ನನ್ನ ಜೀವನದಲ್ಲಿ ಮರೆಯಲ್ಲ. ನೀವು ಯಾವತ್ತು ನನ್ನ ಗುರುಗಳಾಗಿ ಇರ್ತೀರ ಅಂತ ಹೇಳ್ತಾ ಈ ಒಂದು ನನಗೆ ಒಂದು ಅವಕಾಶವನ್ನ ಅಥವಾ ನನಗೆ ಮಾರ್ಗದರ್ಶನವನ್ನ ಪ್ರೋತ್ಸಾಹವನ್ನ ಕೊಟ್ಟಂತಹ ನಮ್ಮ ಗುರುಗಳಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಮುಂದೆ ನಾನು ಶಿರವಾಗಿ ನಮಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಅಂಡ್ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೀರಾ. ನಮ್ಮ ಗುರುಗಳ ಮಾತನ್ನ
ಇಷ್ಟೊಂದು ಹೇಳ್ತಾ ಇದ್ದಾಳೆ ಸತ್ಯ, ಅದು ನಿಜನಾ ಅಂತ ನಿಮ್ಗೆ ಅನಿಸಿದ್ರೆ ಈಗ ಅವರು ನಿಮ್ಮನ್ನ ಕುರಿತು ಮಾತಾಡ್ತಾರೆ. ಹಾಗೆ ಎಲ್ಲರೂ ಕೂಡ ನಾನು ಬರೆದಂತಹ ಆ ಪುಸ್ತಕ ಬರೆದಿದ್ದು ನಾನು, ಜ್ಞಾನವನ್ನು ಕೊಟ್ಟಿದ್ದು ನನ್ನ ಗುರುಗಳು. ಪ್ರತಿಯೊಬ್ಬರು ನಿಮಗೆ ಮನಸ್ಸಿದ್ದರೆ 100 ರೂಪಾಯಿ ಒಂದು ಪುಸ್ತಕ ಆಗತ್ತೆ, ಫ್ರೀ ಅಂತೂ ಕೊಡಲ್ಲ. ಸೊ ನೀವು ಅದನ್ನ ಕೊಟ್ಟು ಹಾಗೆ ಅದಕ್ಕೆ ಮುಂಚೆ